ನಾವು ಉಚಿತವಾಗಿ ಕೊಡ್ತಾ ಇದೀವಿ, ನಾವು ಕಾಸು ಕೊಟ್ಕೊಂಡ್ಕೊಳ್ಳಿ ಅಂದ್ರೆ ಏನು ಮೋಸ ಅಲ್ವಾ ಅದು? ಓಕೆ, ಇಲ್ಲಿ ಯಾರಾದರೂ ಅಕ್ಕಿ ತೊಗೊಂಡು ಬಂದಾಗ ಇದು ಸಿದ್ದರಾಮಯ್ಯನ ಅಕ್ಕಿ, ಇದು ನರೇಂದ್ರ ಮೋದಿ ಅಕ್ಕಿ ಅಂತ ಹೇಳಿಬಿಡ್ತಾರೆ ಅನ್ನೋ ಕಾಂಪಿಟೇಷನ್ನ ಇದು. ನೋಡಿ, ಆ ಚೀಲದಲ್ಲಿ ಯಾವ ಅಕ್ಕಿ ಬಂದರೂ 2 ವಿಷಲ್ ಕೂಗಿಸ್ತಾರ ಕುಕ್ಕರಲ್ಲಿ. ಏನು ಕೊಡ್ರೆ ಕರೆಕ್ಟ್, ಯಾರದೇ ಅಕ್ಕಿ ಬರಲಿ, ಸಿದ್ದರಾಮಯ್ಯನವ್ರ ಅಕ್ಕಿ ಅಂತ ಹಾಕಿದ್ರು ಕೊಡಲಿ, ನರೇಂದ್ರ ಮೋದಿ ಅಕ್ಕಿ ಅಂತ ಆದರೂ ಕೊಡಲಿ, ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಬೋದು ಅಲ್ವೇ. ನರೇಂದ್ರ ಮೋದಿ ಅವ್ರದ್ದು ಬರಲಿ, ನರೇಂದ್ರ ಮೋದಿ ಅವ್ರು ಅಕ್ಕಿ ಕೊಟ್ಟರು ಅಂತ ಬರಲಿ ಅನ್ನೋ ಕಾರಣಕ್ಕೆ ಭಾರತ್ ರೈಸ್ ಬಂತ. ಸಿದ್ದರಾಮಯ್ಯನ ಹೆಸರು ಬಂದ್ಬಿಡುತ್ತೆ. 5 kg ಹೇಗಿದ್ರು ನಾವು ಕೊಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಕೊಡ್ಲಿಲ್ಲ ಅಂತ ಹೇಳೋ ಸಲುವಾಗಿ ಆ 5 kg ಹಂಗೆ ಪೆಂಡಿಂಗ್ ಇಟ್ಬಿಟ್ರ ಅಂತ. 2 ವಿಷಲ್ ಕೂಗಬಾರ್ದು ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಫುಡ್ ಸೆಕ್ಯೂರಿಟಿ ಬಿಲ್ಲು ಏನ್ ಬಿಜೆಪಿ ಸರ್ಕಾರ ಬಂದ ಮೇಲೆ ಏನ್ ಬಂದಿಲ್ಲ. ಓಕೆ, ಹಿಂದೆ UPA ಗವರ್ಮೆಂಟ್ ಅಲ್ಲೇ ಬಂದಿದ್ದು. ಯಾತಕ್ ಬಂತು? ಯಾವ ವ್ಯಕ್ತಿನೂ ಹಸಿವಿನಲ್ಲಿ ಸಾಯಬಾರ್ದು, ಈ ದೇಶದ ಹಸಿವು ಮುಕ್ತ ಭಾರತ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ತಗೊಬಂದ್ರು. ಅದನ್ನ ಇವತ್ತು ಬಿಜೆಪಿ ಮುಂದುವರ್ಸ್ಕೊ ಹೋಗ್ತಾ ಇದೆ ಹೊರತು ಇವ್ರೇನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಮತ್ತೆ ಈ ಏನು 10 kg ಅಕ್ಕಿ, ಯಾಕಂದ್ರೆ ನಾವು ಎದೋರು ಕೂಡ ಅದನ್ನ ಅಲ್ಲಗಳಿಲ್ಲ, ಇನ್ನೂ ಚೆನ್ನಾಗಿ ಇದಕ್ಕೆ ಉತ್ತಮಪಡಿಸ್ಕೊಂಡು ಯಾಕಂದ್ರೆ ನಾವು ಈ ವಿಧಾನಸಭೆ ಎಲೆಕ್ಷನ್, ಲಾಸ್ಟ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಾವು ಕ್ಯಾನ್ವಾಸ್ಗೆ ಹೋದಾಗ ಪ್ರತಿ ಏರಿಯಾದಲ್ಲಿ ಅಲ್ಲಿ ಕೇಳ್ತಿದ್ದು ಒಂದೇ, ಅಕ್ಕಿ ಯಾಕೆ ನಿಲ್ಸಿದ್ರಿ? ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಅಕ್ಕಿ ಕಡಿಮೆ ಮಾಡ್ಬಿಟ್ಟಿದ್ರು. 10 kg ಕೊಡ್ತಿದ್ದನ್ನ 2 kg 3 kg ಇಳಿಸ್ಬಿಟ್ಟಿದ್ರು. ಅಂದ್ರೆ ಬಿಜೆಪಿ ಅವರು ಹಿಂದೆನೂ ಕೊಟ್ಟಿಲ್ಲ, ಲಾಸ್ಟ್ ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿಲ್ಲ, ಕಾಂಗ್ರೆಸ್ ಬರಕ್ ಮುಂಚೆ ಕೊಟ್ಟಿಲ್ಲ ಅಕ್ಕಿ. ನಾವು ಪ್ರತಿ ಏರಿಯಾಕ್ ಹೋದಾಗ ಜನಗಳು ಕೇಳ್ತಿದ್ದೆ ಅಷ್ಟು ಪಾಪ. ಅಂದ್ರೆ ಈ ದೇಶದಲ್ಲಿ ಹಸಿವಿನ ಎಷ್ಟು ಸಮಸ್ಯೆ ಇದೆ ಅನ್ನೋದು ಅಲ್ಲಿ ನಮ್ಗೆ ಬಿಂಬಿತವಾಗುತ್ತೆ. ಇವೆಲ್ಲ ಕ್ಯಾನ್ವಾಸ್ಗೆ ಹೋದಾಗ ಅಕ್ಕಿ ಕೊಡ್ಲಿಲ್ಲ. ಇದನ್ನ ರೇಣುಕಾಚಾರ್ಯ ಅವರು ಹೇಳಿದ್ರು, ಅಕ್ಕಿ ಕೊಡ್ಲಿಲ್ಲ ನಮ್ ಗವರ್ಮೆಂಟ್ ಅವರು, ಅದಕ್ಕೆ ಸೋತು ಅಂತಾನೆ ರೇಣುಕಾಚಾರ್ಯ ಅವರೇ ಹೇಳಿದ್ದಾರೆ. ಇದನ್ನ ಬೇಕಾದ್ರೆ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಮತ್ತೆ ಈ ನಮ್ಮ ಅಂದ್ರೆ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗಿದೆ, ಪಡಿತರ ವ್ಯವಸ್ಥೆನೂ ಅದ್ರೊಳಗಡೆ ಎಂಬೆಡ್ ಆಗಿದೆ. ಯಾಕಂದ್ರೆ ಪಡಿತರ ವ್ಯವಸ್ಥೆ ಬಂದ್ಬಿಟ್ಟು ಎಲ್ಲ ಹಂತ ಹಂತವಾಗಿ FC ಆಗ್ಬೋದು, ಸ್ಟೇಟ್ ಕಾರ್ಪೊರೇಷನ್ ಆಗ್ಬೋದು, ಅಲ್ಲಿಂದ ಪಡಿತರ ವ್ಯವಸ್ಥೆ. ಅಂದ್ರೆ ಇದು ಒಕ್ಕೂಟ ವ್ಯವಸ್ಥೆಯ ಒಂದು ಅಂಗರಚನೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬಿಜೆಪಿ ಅವ್ರಿಗೆ ಏನಂದ್ರೆ ಒಕ್ಕೂಟ ರಚನೆ ಇಷ್ಟ ಇಲ್ಲ, ಎಲ್ಲಾನು ಸೆಂಟ್ರಲೈಸ್ ಮಾಡ್ಕೋಬೇಕು. ಯಾಕಂದ್ರೆ ಈಗ ನೋಡಿ, ಅಲ್ಲಿಂದ ಕೊಟ್ರೆ ತಾನೆ, ಅಲ್ಲಿಂದ FCI ಇಂದ ಬರ್ಬೇಕು, ಇಲ್ಲಿ ಹಂಚಿತವಾಗ್ಬೇಕು. ಪ್ರತಿ ಹಳ್ಳಿನಲ್ಲೂ ಪಡಿತರ ಅಂಗಡಿಗಳು ಇದೆ, ರೇಷನ್ ಶಾಪ್ಸ್ ಇದೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಇವರು ಡೈರೆಕ್ಟ್ ಆಗಿ ರಾಜ್ಯಕ್ಕೆ ಕೊಟ್ಟಿದ್ರೆ ಅದು ಪ್ರತಿ ಹಳ್ಳಿಗೂ ರೀಚ್ ಆಗ್ತಿತ್ತು. ಇವತ್ತು ಇವ್ರದ್ದೇನೋ ಭಾರತ್ ರೈಸ್ ಅಂತ ಸ್ಕೀಮ್ ಇದೆ, ಇದು ದೊಡ್ಡ ಸ್ಕೀಮೇ. ಇದು ಏನ್ ಸ್ಕೀಮ್ ಅಂದ್ರೆ, ಎಲ್ಲೋ 1-2 ಏರಿಯಾದಲ್ಲಿ ಗಾಡಿ ಓಡಾಡ್ತವೆ. ಅದು ಯಾವಾಗ ಜನ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಆ ಟೈಮಲ್ಲಿ ಇವರು ಬುರ್ರ ಅಂತ 4 ಗಾಡಿ ತಗೊಂಡ್ ಹೋಗ್ತಾರೆ. ಯಾವ್ದೋ ಸರ್ಕಲ್ ಅಲ್ಲ ಸ್ವಾಮಿ, ಹಳ್ಳಿಲಿ ಎಷ್ಟ್ ಜನ ಹತ್ರ ಸ್ಮಾರ್ಟ್ ಫೋನ್ ಐತೆ, ಹಳ್ಳಿಗೆಲ್ಲ ಎಲ್ಲಿ ಸಪ್ಲೈ ಕೊಡ್ತಾರೆ ಇವರು. ನಾನು ಹೇಳೋದು ಡಿಜಿಟಲ್ ಪೇಮೆಂಟ್ ಇವತ್ತು ತಾಳಿ ಹೇಳ್ತೀನಿ, ಇವತ್ತು ಸಿಂಪಲ್ ಹೇಳ್ತೀನಿ. ಇವತ್ತು ನಾವ್ ಹೇಳೋದು ಒಂದೇ 1 ನಿಮಿಷ ಸರ್, ನಿಮ್ಮಿಂದ ಕಂಟಿನ್ಯೂ ಮಾಡ್ತೀನಿ ದಿನೇಶ್, ನಿಮ್ಮಿಂದನೇ ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಬ್ರೇಕ್.